ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 44ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಶ್ರೀ ಗಣೇಶ ಯನ್ಮ, ಶ್ರೀ ಸರಸ್ವತಿ ಯನ್ಮ, ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುದೇವತಾ ಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕಪ್ರಭಮಿ ಇಂದ್ರ ನೀಲಜಟಂ ಭಸ್ಮಾಂಗರಾಗೋಜಂ ಶಾಂತಂ ನಾದ ವಿನ ಚಿತ್ತಭವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ಸನಕಾದಿ ಪರಿವರ್ತನ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯಂ ಉಪಾಸ್ಮಹೇ ಹೃದಯಮಾಧ್ಯೆ ಸದಾಯೋಪಿ. ಈ ಹಿಂದೆ 43ನೇ ಅಧ್ಯಾಯದಲ್ಲಿ ಅನಂತ ಋತುದ ಬಗ್ಗೆ ಕೃಷ್ಣನು ಪಾಂಡವರಿಗೆ ಹೇಳ್ತಾನೆ. ಅವರು ತಿರ್ಗಾ ರಾಜ್ಯವನ್ನು ಪಡಿತಾರೆ ಅಂತ. ಅದೇ ಥರ ಸುಮಂತನು ಅಳಿಯ ಕೌಂಡಿನ್ಯನವನು ಅನಂತ ಋತುವನ್ನು ಮಾಡಿ ವೈಕುಂಠ ಸೇರ್ತಾನೆ ಅಂತ ಹೇಳಿದೆ. ಆಮೇಲೆ ಧನ್ಯನಾಗ್ತಾನೆ ಅಂತ. ಅದೇ ಥರ ಗುರುಗಳು ಸಾಯಂ ದೇವನಿಗೆ ನೀನು ಕೌಂಡಿನ್ಯ ಗೋತ್ರದವನು, ನೀನು ಅನಂತ ಋತುವನ್ನು ಮಾಡು ಅಂತ ಹೇಳ್ತಾರೆ. ಇನ್ನು 44ನೇ ಅಧ್ಯಾಯದಲ್ಲಿ ನಾಮಧಾರಕ ನಮಸ್ಕರಿಸಿ ಗುರುವಿನ ಲೀಲೆಯನ್ನು ವಿವರಿಸಿದ ಎಂದಾಗ ಸಿದ್ಧಮುನಿಗಳು ಹೇಳ್ತಾರೆ, ಗುರುವಿನ ಸೇವಕರಲ್ಲಿ ತಂತುಕ ನೇಕಾರನೊಬ್ಬನಿರ್ತಾನೆ. ಅವನು ತನ್ನ ಮನೆ ಕೆಲಸ ಮುಗಿಸಿ ಮಠಕ್ಕೆ ಬಂದು ಮಠದ ಮುಂದೆ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೋಗ್ತಾ ಇರ್ತಾನೆ ದಿನಾಲು. ಗುರುಗಳಿಗೆ ದೂರಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಿರ್ತಾನೆ. ಒಂದು ದಿನ ಅವನ ಬಂಧುಗಳೆಲ್ಲ ಶ್ರೀಶೈಲಕ್ಕೆ ಹೊರಡ್ತಾರೆ. ಶಿವರಾತ್ರಿ ದಿನ, ಆ ವರ್ಷ ಶಿವರಾತ್ರಿ ಇರುತ್ತೆ. ಅವನು ಕರೆದ್ರೆ ಅವನಂತಾನೆ, ನಾನು ಗುರುಗಳ ಪಾದ ಸೇವೆಯಲ್ಲಿ ಇದೇ ಮಠನೇ ಶ್ರೀಶೈಲ ಅಂತ ಹೇಳ್ತಾನೆ. ನಾನು ಬರೋಲ್ಲ, ನೀವು ಹೊರಡಿ ಅಂತಾನೆ. ಆಗ ಅವನು ಮತ್ತೆ ಯಥಾವಿಧಿಯಾಗಿ ಮಠಕ್ಕೆ ಬರ್ತಿರ್ತಾನೆ ದಿನ. ಅಲ್ಲಿ ಬಂದಾಗ ಗುರುಗಳು ಕೇಳ್ತಾರೆ, ನೀನು ಯಾಕೆ ಶ್ರೀಶೈಲಕ್ಕೆ ಹೋಗಲಿಲ್ಲ, ನಿಮ್ಮ ಬಂಧುಗಳೆಲ್ಲ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಿಮ್ಮ ಪಾದದಡಿಯಲ್ಲೇ ನನಗೆ ಶ್ರೀಶೈಲ ಇದೆ, ಸರ್ವಕ್ಷೇತ್ರ ಇದೆ ಅಂತ ಹೇಳ್ತಾನೆ. ನಂತರ ಶಿವರಾತ್ರಿ ಬಂದೇ ಬಿಡುತ್ತೆ. ಅವನು ಮಧ್ಯಾಹ್ನ ಒಂದು ದಿನ ಸ್ನಾನಕ್ಕೆ ಹೋಗಿರ್ತಾನೆ. ತಂತುಕ ಸಂಗಮಕ್ಕೆ ಹೋದಾಗ ಗುರುಗಳ ಅನುಷ್ಠಾನಕ್ಕೆ ಬಂದಿರ್ತಾರೆ. ನಮಸ್ಕಾರ ಮಾಡಿದಾಗ ಅವನು ಕೇಳ್ತಾರೆ, ನೀನು ಎಲ್ಲರೂ ಹೋದರೂ ನೀನು ಹೋಗಲಿಲ್ಲ, ನಿಮ್ಮ ಬಂಧುಗಳು ಹೋದರು ಶ್ರೀಶೈಲ, ನೀನು ನೋಡಿದ್ಯಾ ಎಂದಾದರೂ ಶ್ರೀಶೈಲ? ಅಲ್ಲಿ ಇವತ್ತು ಬ್ರಹ್ಮಾಂಡವಾದ ಉತ್ಸವ ನಡೆಯುತ್ತಿದೆ ಅಂತ ಹೇಳ್ತಾರೆ. ನೀನೇನಾದರೂ ನೋಡಿದ್ಯಾ ಅಂದರೆ ಇಲ್ಲ, ನೀವು ತೋರಿಸಿದ್ರೆ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ನೀನು ಈಗಲೇ ಶ್ರೀಶೈಲ ತೋರಿಸ್ತೀನಿ ಅಂತ ನನ್ನ ಪಾದಗಳನ್ನು ಹಿಡ್ಕೋ, ಕಣ್ಣು ಮುಚ್ಚು ಅಂದಾಗ ಕ್ಷಣ ಮಾತ್ರದಲ್ಲಿ ಅವನಿಗೆ ಪಾತಾಳ ಗಂಗೆ ದಡಕ್ಕೆ ಸೇರಿಸಿ ಕರ್ಕೊಂಡೋಗಿ ಕಣ್ಣು ತೆಗಿ ಅಂತ ಹೇಳ್ತಾರೆ. ಆಗ ಅವನು, ಗುರುಗಳೇ ನನಗೇನೋ ನಿದ್ದೆ ಬಂದಂಗೆ ಆಯಿತು ಅಂತಂದು ಕಣ್ಣು ತೆಗಿತಾನೆ. ಪಾತಾಳ ಗಂಗೆ ದಡಕ್ಕಿರ್ತಾನೆ ಪಕ್ಕದಲ್ಲಿ, ದಂಡೆ ಮೇಲೆ ದಡದಲ್ಲಿ. ಗುರು ಅಂತಾರೆ, ಕ್ಷೌರ ಸ್ನಾನ ಮಾಡಿಕೊಂಡು ಮಲ್ಲಿಕಾರ್ಜುನ ದರ್ಶನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ಮಾಡಿ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊರಡ್ತಾನೆ. ಹೋಗುವಾಗ ಅವನ ಬಂಧುಗಳು ಅವನ್ನ ಸಿಗ್ತಾರೆ, ಎದುರುಗೊಳ್ತಾರೆ. ಯಾಕಯ್ಯ ನೀನು ನಾ ಕರೆದ್ರೆ ಹೇಳದೆ, ನೀನು ಗುರುಗಳ ಮಠನೇ ನಿನ್ನ ಶ್ರೀಶೈಲ, ಅದು ಅವ್ರ ಪಾದಗಳೇ ನಿನ್ನ ಶ್ರೀಶೈಲ ಕ್ಷೇತ್ರ ಅಂತ ಹೇಳಿದೆ. ಈಗ ನೋಡಿದ್ರೆ ನಾವು ಹೋದ್ಮೇಲೆ ನಾವು ಕರೆದ್ರೆ ಬರಲಿಲ್ಲ, ಹಿಂದೆ ಬರ್ತಾ ಇದೆಯಲ್ಲ ನಮ್ಮ ಹಿಂದೆ ಅಂತ ಹೇಳ್ತಾರೆ. ಇಲ್ಲ, ಗುರುಗಳೇ ಕರ್ಕೊಂಬಂದರು, ಸ್ವಲ್ಪ ಹೊತ್ತು ನಾನು ಸಂಗಮದಲ್ಲಿದ್ದೆ ಅಂತ ಹೇಳಿದ್ರೆ ನಂಬಲ್ಲ ಅವರು. ಆಮೇಲೆ ಅವನು ತಂತುಕ ಗಂಧ, ಹೂ, ಅಕ್ಷತೆಗಳನ್ನೆಲ್ಲ, ಬಿಲ್ವ ದಳಗಳನ್ನೆಲ್ಲ ತೆಗೆದುಕೊಂಡು ಲಿಂಗಾರ್ಚನೆ ಮಾಡ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಮಲ್ಲಿಕಾರ್ಜುನ ಲಿಂಗದಲ್ಲಿ ಗುರುಗಳ ದರ್ಶನ ಕೊಡ್ತಾರೆ. ಅವ್ರನ್ನೇ ನೋಡ್ತಾನೆ. ಅಲ್ಲಿ ಗುರು ಸಾಕ್ಷಾತ್ ಶಂಕರನೆಂದುಕೊಂಡು ಪಾತಾಳಗಂಗೆ ಹತ್ರ ಬರ್ತಾನೆ. ಯಥಾ ಪೂರ್ವದಂತೆ ಗುರುಗಳು ಕಾಣಿಸ್ಕೊಳ್ತಾರೆ ಅವನಿಗೆ. ಆಗ ಗುರುಗಳು ಕೇಳ್ತಾರೆ, ನೀನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ನಿಮ್ಮವ್ರ ಜೊತೆಗೆ ಬರ್ತೀಯಾ ಇಲ್ಲ ನಮ್ಮ ಜೊತೆಗೆ ಬರ್ತೀಯಾ ಅಂದಾಗ, ಗುರುಗಳೇ ಇವತ್ತೊಂದು ನೋಡಿ, ನಾನು ಲಿಂಗಕ್ಕೆ ಪೂಜೆ ಮಾಡಬೇಕಾದ್ರೆ ಪೂಜೆಗಳನ್ನು ಸ್ವೀಕರಿಸಿದ ಹಾಗೆ ದರ್ಶನವಾಯಿತು, ನೀವೇ ಇದ್ದು ಅಲ್ಲಿ ಪೂಜೆಯನ್ನು ಸ್ವೀಕರಿಸಿದ್ರಿ ಅಂತ ಹೇಳ್ತಾನೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದಾಡಿದ್ರಂತೆ ಹಾಗಾಯಿತು. ನೀವು ಇಲ್ಲಿವರೆಗೆ ಯಾಕೆ ಅಲ್ಲೇ ಅಂಥ ಪವಿತ್ರವಾದ ನಮ್ಮ ಗುರುಗಳಿದ್ದಾಗ ನೀವು ಇಲ್ಲಿ ಕರ್ಕೊಂಬಂದ್ರಿ, ನೀವೇ ನಮ್ಮ ಮಲ್ಲಿಕಾರ್ಜುನ ಅಂದರೆ ಅವ್ರು ಹೇಳ್ತಾರೆ, ಮಗು ಹಾಗಲ್ಲ. ವಿಶ್ವವೆಲ್ಲ ವ್ಯಾಪಿಸಿ ಪರಮೇಶ್ವರ ಒಬ್ಬನೇ ಇದ್ದರೂ ಅವನ ಸನ್ನಿಧಿಯನ್ನು ಅನುಭವಿಸಲು
ಸ್ಥಾನ ಮಹಿಮೆ ಭಕ್ತರಿಗೆ ಬಹಳ ಉಪಯೋಗವಾಗುತ್ತದೆ. ಆಗ ಅಂತಾರೆ ಅವರು, ತಂತುಕನಿಗೆ ಹೇಳಿದರು, ಮಗು, ಮಹಾಶಿವರಾತ್ರಿ ದಿನ ಶ್ರೀಶೈಲದಲ್ಲಿ ಕ್ಷೇತ್ರದಲ್ಲಿ ತುಂಬ ಮಹಿಮೆ ಇರುತ್ತದೆ ಅಂತ ಹೇಳ್ತಾರೆ. ಒಂದು ವೃತ್ತಾಂತ ಹೇಳ್ತೀನಿ ಕೇಳು ಅಂತಾರೆ. ಹಿಂದೆ ಕಿರಾತ ದೇಶದಲ್ಲಿ ಬುದ್ಧಿವಂತ ಪರಾಕ್ರಮಿಯಾದ ವಿಮರ್ಶಣ ಎಂಬ ರಾಜನಿರ್ತಾನೆ. ಆಮೇಲೆ ಅವನು ಈಶ್ವರ ಭಕ್ತ, ತುಂಬ ಭಕ್ತಿ, ಯುಕ್ತಾಯುಕ್ತ ವಿಚಕ್ಷಣೆ ಇಲ್ಲದೆ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಾ ಪರಸ್ತ್ರೀ ಲಂಪಾಟಕನಾಗಿರುತ್ತಾನೆ. ಆದರೆ ಪ್ರತಿದಿನ ಶ್ರದ್ಧೆಯಿಂದ ಲಿಂಗಾರ್ಚನೆ ಮಾಡಿ ನೃತ್ಯ ಗೀತೆಗಳಿಂದ ವಿಧಿಯುಕ್ತವಾಗಿ ಶಿವನನ್ನು ಸೇವಿಸುತ್ತಿದ್ದ. ಅವನ ಹೆಂಡತಿ ಕುಮುದ್ವತಿ ಮಹಾಪತಿರುತೆ. ಒಂದು ದಿನ ಕೇಳ್ತಾಳೆ, ಪ್ರಾಣನಾಥ, ನೀವು ಕೋಪ ಮಾಡಿಕೊಳ್ಳಲ್ಲ ಅಂದರೆ ಒಂದು ವಿಷಯ ಕೇಳ್ತೀನಿ. ನೀವು ಆಹಾರ ವಿಹಾರಗಳಲ್ಲಿ ನಿಯಮ ಪಾಲಿಸದೆ ಇದೆಂತ ನಿಮಗೆ ಶಿವಭಕ್ತಿ ಅಂತಾಳೆ. ರಾಜನಕ್ಕು, ಪ್ರೇಯಸಿ, ಹಿಂದಿನ ಜನ್ಮದಲ್ಲಿ ನಾನು ಗೊಲ್ಲರವನ ಮನೆಯ ಬಾಗಿಲಲ್ಲಿದ್ದೆ, ನಾಯಿಯಾಗಿ ಜೀವಿಸಿದ್ದೆ. ಅಂದು ಮಾಘ ಮಾಸದಲ್ಲಿ ಶಿವರಾತ್ರಿ ದಿನ ಊರವರೆಲ್ಲ ಉಪವಾಸ ಮಾಡಿದರು. ನನ್ನ ಯಜಮಾನನು ಉಪವಾಸ ಮಾಡಿದ್ದ, ಅಡುಗೆ ಮಾಡಿರಲಿಲ್ಲ ಮನೆಯಲ್ಲಿ. ಅವರೆಲ್ಲರೂ ಅಲ್ಲಿ ಇರುವ ಶಿವನ ದೇವಾಲಯಕ್ಕೆ ಹೊರಟರು. ನಾನು ಅವ್ರ ಹಿಂದೆ ಬಾಲಲ್ಲಾಡಿಸುತ್ತ ಹೋದೆ. ಆ ದಿನ ಉಪವಾಸ ಇದ್ದೆ. ನನಗೂ ಏನಾದರೂ ಎಂಜಲ ಎಲೆಗಳನ್ನು ಹುಡ್ಕೊಂಡು ಹೋದೆ. ಅವರೆಲ್ಲರೂ ಶಿವನ ಸಂಕೀರ್ತನೆ ಮಾಡುತ್ತಾ ತಿವಟಿ ಹಿಡಿದು ಶಿವನ ಕೀರ್ತನೆ ಮಾಡ್ತಾ ಹೊರಟಿದ್ರು. ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೆ. ಅವರು ಗುಡಿಯೊಳಗೆ ಪ್ರವೇಶಿಸಲು ನಾನು ಅವ್ರ ಜೊತೆಗೆ ಹೋದೆ ಒಳಗಡೆ, ಅಲ್ಲೇನಾದರೂ ತಿನ್ನಕ್ಕೆ ಸಿಗುತ್ತೇನಂತ. ಆವಾಗ ನಾನು ಒಬ್ಬ ಅರ್ಚಕ ನೋಡಿ, ನಾಯಿ ಇದೆ ನೋಡಿ ಅಂತಂದಾಗ ಎಲ್ಲರೂ ನನ್ನ ಕಟ್ಟಿಗೆ ತೊಗೊಂಡು ಹೊಡೆಯಲು ಬಂದರು. 3 ಸಲ ಆಲಯ ಸುತ್ತಿದೆ. ಒಬ್ಬರು ಕಟ್ಟಿಗೆ ತೊಗೊಂಡು ಹೊಡೆದಾಗ ನಾನು ಪ್ರಾಣ ಬಿಟ್ಟೆ. ಈ ಥರ ಉಪವಾಸ ಮಾಡಿ ಶಿವನ ಕೀರ್ತನೆ ಕೇಳಿ ಆಲಯ ಪ್ರದಕ್ಷಿಣೆ ಮಾಡಿ ಶಿವನ ದರ್ಶನ ಮಾಡಿದೆ, ಅಂದರೆ ನೋಡಿದೆ ಶಿವನ ಸನ್ನಿಧಿಯಲ್ಲಿ ಪ್ರಾಣ ಬಿಟ್ಟಿದ್ದರಿಂದ ಇಂತಹ ಜ್ಞಾನ ರಾಜ್ಯ ಲಭ್ಯವಾಗಿದೆ. ಈಗ ರಾಜನಾಗಿದ್ದೇನೆ ಅಂತ ಹೇಳ್ತಾನೆ. ಕುಮುದ್ವತಿ ಅಂತಾಳೆ, ನನ್ನ ವಿಷಯ ಬಗ್ಗೆ ಹೇಳಿರಿ ಹಿಂದಿನ ಜನ್ಮದಲ್ಲಿ. ಅಂದರೆ ನೀನು ಹಿಂದಿನ ಜನ್ಮದಲ್ಲಿ ವಿಮರ್ಶನ ನಕ್ಕು ಹೇಳ್ತಾನೆ, ನೀವೊಬ್ಬಳು ಬೇಸಿ, ನೀನು ಶ್ರೀಶೈಲದಲ್ಲಿ ಒಂದು ಪಾರಿವಾಳಿದ್ದೆ. ಒಂದು ಮಾಂಸದ ತುಂಡು ತೆಗೆದುಕೊಂಡು ಹೋಗುವಾಗ ಒಂದು ಹದ್ದು ಬಂದು ನಿನ್ನ ಹಿಂಬಾಲಿಸಿ ನಿನ್ನನ್ನು ಸಾಯಿಸಿ, ಅದು ಆ ಮಾಂಸದ ತುಂಡವನ್ನು ಸಾಯಿಸುವಾಗ ನೀನೇನು ಮಾಡಿದೆ? ಗೋಪುರವನ್ನು ಸುತ್ತಿದೆ, ಅಲ್ಲೇ ಪ್ರಾಣ ಬಿಟ್ಟೆ. ಅದಕ್ಕೆ ನೀನು ಆ ಕ್ಷೇತ್ರದಲ್ಲಿ ಆ ಗೋಪುರವನ್ನು ಪ್ರದಕ್ಷಿಣೆ ಹಾಕಿದೆ, ಅಲ್ಲೇ ಆ ಶಿವನ ಸನ್ನಿಧಿಯಲ್ಲಿ ಸತ್ತಿದ್ದರಿಂದ ನೀನು ರಾಣಿಯಾಗಿದ್ದೀಯಾ ಈಗ ಅಂತ ಹೇಳ್ತಾರೆ. ಆಮೇಲೆ ಅವಳು ಹೇಳ್ತಾಳೆ, ಕುಮುದ್ವತಿ, ನಾಥ, ಮುಂದಿನ ಜನ್ಮದಲ್ಲಿ ನಾವೇನಾಗುತ್ತೀವಿ ಹೇಳು ಅಂದಾಗ ರಾಜ ಹೇಳ್ತಾನೆ, ಸಖಿ, ನಾನು ಸಿಂಧು ದೇಶದಲ್ಲಿ ರಾಜಕುಮಾರನಾಗಿ ಜನಿಸುತ್ತೇನೆ. ನೀನು ಸಂಜೆಯ ದೇಶದ ರಾಜಕುಮಾರಿಯಾಗಿ ಹುಟ್ಟಿ ನನ್ನ ಹೆಂಡತಿಯಾಗುತ್ತೀಯ. ಆ ನಂತರ ಜನ್ಮದಲ್ಲಿ ನಾನು ಸೌರಾಷ್ಟ್ರ ದೇಶದ ರಾಜನಾಗುತ್ತೇನೆ, ನೀನು ಕಳಿಂಗ ರಾಜಕುಮಾರಿಯಾಗಿ ನನ್ನ ರಾಣಿಯಾಗುತ್ತೀಯ. ಅದರ ಮುಂದಿನ ಜನ್ಮದಲ್ಲಿ ನಾನು ಗಾಂಧಾರ ದೇಶದ ರಾಜನಾಗುತ್ತೇನೆ, ನೀನು ಮಗಧ ರಾಜಪುತ್ರಿಯಾಗಿ ಹುಟ್ಟಿ ನನ್ನ ವಿವಾಹ ಮಾಡಿಕೊಳ್ಳುತ್ತೀಯ. ಅದರ ಮುಂದಿನ ಜನ್ಮದಲ್ಲಿ ನಾನು ಅವಂತಿ ರಾಜಕುಮಾರನಾಗಿ ಹುಟ್ಟಿ ನೀನು ದಶಾರ್ಣ ದೇಶದ ರಾಜಕುಮಾರಿಯಾಗಿ ಜನ್ಮ ತಳೆದು ನನ್ನ ಪಟ್ಟ ಮಹಿಷಿ ಆಗುತ್ತೀಯ. ಆ ನಂತರ ಜನ್ಮದಲ್ಲಿ ನಾನು ಅನಂತನೆಂಬ ರಾಜನಾಗಿ ಹುಟ್ಟುತ್ತೇನೆ, ನೀನು ಯಯಾತಿ ವಂಶದಲ್ಲಿ ಜನಿಸಿ ನನ್ನ ರಾಣಿಯಾಗುತ್ತೀಯ. ಅದಾದ ಮೇಲೆ ನಾನು ಪಾಂಡ್ಯ ದೇಶದಲ್ಲಿ ಪದ್ಮವರ್ಣನೆನ್ನುವ ರಾಜನಾಗಿ ಹುಟ್ಟುತ್ತೇನೆ. ಆಗ ನೀನು ವಿದರ್ಭ ದೇಶದ ಸುಮತಿ ಎಂಬ ರಾಜಕುಮಾರಿಯಾಗಿ ಸ್ವಯಂವರದಲ್ಲಿ ನನ್ನನ್ನು ವಹಿಸುತ್ತೀಯ. ಆಗ ನಾನು ಸರ್ವಶಾಸ್ತ್ರಗಳನ್ನು ಕಲಿತು ದೇವತೆಗಳನ್ನು ಬ್ರಾಹ್ಮಣರನ್ನು ಪೂಜಿಸುತ್ತಾ ದಾನ ಧರ್ಮಗಳನ್ನು ಮಾಡಿ ಕೊನೆಗೆ ವೃದ್ಧಾಪ್ಯದಲ್ಲಿ ಅಗಸ್ತ್ಯ ಮಹರ್ಷಿಯಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಮರಣ ಹೊಂದಿದ ಮೇಲೆ ನಿನ್ನೊಡನೆ ಕೂಡಿ ಜನ್ಮರಾಹಿತ್ಯವನ್ನು ಪಡೆಯುತ್ತೇನೆ. ಇಷ್ಟಕ್ಕೂ ಕಾರಣ ಶ್ರೀಶೈಲ ಮಲ್ಲಿಕಾರ್ಜುನನ ಅನುಗ್ರಹವೇ. ಆದ್ದರಿಂದ ನಾವು ಶ್ರೀಶೈಲ ದರ್ಶನ ಮಾಡಿ ಬರೋಣ ಎಂದು ಹೇಳಿ ಕುಮುದ್ವತಿಯೊಡನೆ ಯಾತ್ರೆ ಮಾಡಿದ ರಾಜ. ಆದ್ದರಿಂದ ತಂತುಕ ಈ ಕ್ಷೇತ್ರದಲ್ಲಿ ತಿಳಿಯದೇ ಮಾಡಿದ ಪ್ರದಕ್ಷಿಣೆಗೆ ಒಂದು ಪಾರಿವಾಳಕ್ಕೆ ರಾಣಿ ಪದ, ನಂತರ ಮೋಕ್ಷ ಉಂಟಾಯಿತು.
ನಿನಗೀಗ ಆ ವಿಷಯ ತಿಳಿಯಿತು. ಆದ್ದರಿಂದ ಇಂದಿನಿಂದ ನೀನು ನಿರಂತರವಾಗಿ ಈಶ್ವರ ಆರಾಧನೆ ಮಾಡು. ಗಂಧರ್ವ ನಗರದಲ್ಲಿ ಈ ಮಲ್ಲಿಕಾರ್ಜುನಿಗೆ ಸಮಾನವಾದ ಮಹಿಮೆಯುಳ್ಳ ಕಲ್ಲೇಶ್ವರನಿದ್ದಾನೆ. ನೀನು ನಿತ್ಯವೂ ಅವನನ್ನು ಆರಾಧಿಸುವಂತ ಹೇಳ್ತಾರೆ ಗುರುಗಳು. ಶ್ರೀ ಗುರುಗಳು ಅವನಿಗೆ ಪಾದುಕೆಗಳನ್ನು ಹಿಡಿದುಕೊಳ್ಳುವಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಎಂದು ಗಂಧರ್ವಪುರದ ಬಳಿ ಸಂಗಮಕ್ಕೆ ಸೇರ್ತಾರೆ. ಶ್ರೀಶೈಲದಲ್ಲಿ ಇಬ್ಬರು ಶ್ರೀಶೈಲಕ್ಕೆ ಹೋಗಿದ್ದರಿಂದ ಬಹಳ ಭಕ್ತರು ಬಂದು ಗುರುಗಳ ಸೇವೆ ಸಿಗದೇ ಇರೋದಕ್ಕೆ ಶಿವರಾತ್ರಿ ದಿನ ಗುರುಗಳ ದರ್ಶನ ಸಿಗಲಿಲ್ಲ ಅಂತ ನಿರಾಸೆಯಿಂದ ಹಿಂತಿರುಗಿರ್ತಾರೆ. ಗುರುಗಳು ತಂತುಕನನ್ನು ಕೊಟ್ಟು ಕಳಿಸಿ ಅವರನ್ನು ಬರ ಹೇಳ್ತಾರೆ. ತಂತುಕ ಬಂದು ತೋರಿಸ್ತಾನೆ, ಗುರುಗಳ ಜೊತೆಗೆ ನಾನು ಶ್ರೀಶೈಲಕ್ಕೆ ಹೋಗಿದ್ದೆ ಅಂದರೆ ಅವ್ರು ನಂಬಲ್ಲ. ಹೂವು ಮತ್ತು ಪ್ರಸಾದ ತೋರಿಸ್ತಾನೆ, ನೀನು ಎಲ್ಲಿಯೂ ತಂದು ತೋರಿಸ್ತಾ ಇದೆಯಾ ಅಂತಾರೆ. ಬೇಕಾದರೆ ಗುರುಗಳಿಗೆ ಕೇಳಿ ಅಂತ ನಾವು. ಆವಾಗ ಎಲ್ಲರೂ ಗುರುಗಳ ದರ್ಶನ ತೆಗೆದುಕೊಡ್ತಾರೆ. ಆಮೇಲೆ ಆ ರೂಪದಲ್ಲಿ ತಮ್ಮೆಲ್ಲರಿಗೂ ಮಲ್ಲಿಕಾರ್ಜುನನ ದರ್ಶನ ಕೊಟ್ಟೆ ಎಂದು ಸ್ತುತಿಸಿದರು. ಮಲ್ಲಿಕಾರ್ಜುನ ದರ್ಶನವೇ ಮಾಡಿಸ್ತಾರೆ ಗುರುಗಳು. 15 ದಿನಗಳ ನಂತರ ಶ್ರೀಶೈಲಕ್ಕೆ ಹೋದವರೆಲ್ಲ ಬಂಧುಗಳು ಬರಲಾಗಿ ತಂತುಕನನ್ನು ನೋಡಿದೀವಿ ಅಂತ ಹೇಳಿದಾಗ ಎಲ್ಲರೂ ನಂಬ್ತಾರೆ. ಗುರುಗಳ ಮಹಾತ್ಮೆಯನ್ನು ಕೇಳಿ ಸಂತೋಷವಾಗಿ ಅವರಿಗೆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇಲ್ಲಿಗೆ 44ನೇ ಅಧ್ಯಾಯ ಮುಕ್ತಾಯವಾಯಿತು. ತತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀ ನರಸಿಂಹ ಸರಸ್ವತಿ ನಮಃ. ತಾವು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. 45ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.